ಓಕೆ. ಇಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದಂತ ನೋಡೋಣ. ಓಕೆನಾ. ಇದು ಬೆಸ್ಟ್ ಕಾಂಬಿನೇಷನ್ ವಿತ್ ರಾಗಿ ಮುದ್ದೆ. ನಾನು ಯೂಶ್ವಲಿ ಯಾವಾಗ ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಇವಾಗ ಒನ್ ಟೈಮಿಗೆ ರಾತ್ರಿ ಅಷ್ಟೇ ನಂಗೆ ಸಾಂಬಾರು ಬೇಕಿರುತ್ತೆ, ಬಟ್ ನಂಗೆ ನಾಳೆಗೆ ಮತ್ತೆ ಉಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಆವಾಗ ಮೊಟ್ಟೆ ಸಾಂಬಾರು ಒನ್ ಟೈಮಿಗೆ ಮಾಡಿ ಜಸ್ಟ್ ಮುದ್ದೆ ಮಾಡಿಕೊಂಡು ಅವತ್ತಿನ ರಾತ್ರಿಗೆ ಡಿನ್ನರ್ನನ್ನು ಕಂಪ್ಲೀಟ್ ಮಾಡ್ಕೊತೀವಿ. ಸೊ ಇಲ್ಲೊಂದು ಬಾಣಲಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಕೊಳ್ಳೋ ಟೈಮಲ್ಲೇ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಸಾಂಬಾರಿಗೆ ಮೇನ್ ಮಸಾಲ ಚೆನ್ನಾಗಿರಬೇಕು, ಸಾಂಬಾರು ಚೆನ್ನಾಗಿ ಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಮೆಣಸು, ಒಂದು ಆನಿಯನ್ನು, ಹಾಫ್ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ, ತುಂಬ ಸ್ಮೆಲ್ ಆದರೂ ಚೆನ್ನಾಗಿರಲ್ಲ. ಸ್ವಲ್ಪ ಕಾಯಿ ಪೀಸಸ್ಸು, ಹಾಫ್ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, ಹಾಫ್ ಸ್ಪೂನ್ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಫ್ ಸ್ಪೂನ್ ಗರಂ ಮಸಾಲ ತೊಗೊಳ್ಳಿ. ಪೌಡ್ರ್ ಜಾಸ್ತಿ ಆದ್ರೂ ಪುನಃ ಪೌಡ್ರ್ ಸ್ಮೆಲ್ಲೇ ಅನಿಸುತ್ತೆ, ಲೈಕ್ ಈ ಸ್ಪೈಸಸ್ ಸ್ಮೆಲ್ಲೇ ಅನಿಸುತ್ತೆ. ಸೊ ಸ್ವಲ್ಪ ಚಕ್ಕೆ ಲವಂಗ, ಜಾಸ್ತಿ ಏನು ಇದಕ್ಕೆ ಹಾಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗೂ ಇರಲ್ಲ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ವಾಶ್ ಮಾಡಿ. ಅದನ್ನು ಚೆನ್ನಾಗಿ ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಆ ರುಬ್ಕೊಂಡಿರೋ ಪೇಸ್ಟ್ನ ನಾನು ಇಲ್ಲಿ ಆನಿಯನ್ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನೂ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಕಂಪ್ಲೀಟ್ ನೀರನ್ನ ಸೇರ್ಸೋಕ್ಕೆ ಹೋಗಬೇಡಿ. ಫಸ್ಟೇ ಸ್ವಲ್ಪ ನೀರು ಸೇರಿಸ್ಕೊಂಡು ಕೈ ಆಡಿಸೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ನಾನು ರುಬ್ಬಕ್ಕೆ ಕಲ್ಲುಪ್ಪು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಇಲ್ಲೇ ಸೇರಿಸ್ತಿದ್ದೀನಿ. ಉಪ್ಪೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುದಿಯೋಕ್ಕಿಡಿ. ಅಟ್ಲೀಸ್ಟ್ ಒಂದು 10 to 12 ಮಿನಿಟ್ಸ್ ಆದರೂ ಸಾಂಬಾರು ಚೆನ್ನಾಗಿ ಕುದ್ದು ಮಸಾಲೆ ಎಲ್ಲ ಬೇಯಬೇಕು. ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಏನೂ ಕೆಲಸ ಇಲ್ಲ, ನಮಗೆ ಜಸ್ಟ್ ಮೊಟ್ಟೆ ಬೇಕೊಂಡ್ರೆ ಸಾಕು. ಸೊ ಇದನ್ನು ಆದಷ್ಟು ಒಂದು 10 to 12 ಮಿನಿಟ್ಸು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಅಕಸ್ಮಾತ್ ಗಟ್ಟಿ ಆಗ್ತಿದೆ ಕುದ್ದು ಅಂತ ಅನಿಸಿದ್ರೆ ಜಸ್ಟ್ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಉಪ್ಪು ನೋಡಿಕೊಂಡು ಬೇಯಕ್ಕಿಡಿ. ಓಕೆನಾ. ಆಮೇಲೆ ಮೊಟ್ಟೆ ಸೇರಿಸ್ಕೊಳ್ಳಿ. ನೋಡಿ ಸಾರೆಲ್ಲ ಬೆಂದು ಸ್ವಲ್ಪ ರೆಡ್ ಕಾಣಿಸ್ತಿದೆ ಮೇಲೆ ಅಲ್ವಾ, ಆ ಟೈಮಲ್ಲಿ ಮೊಟ್ಟೆ ಸೇರಿಸ್ಕೊಳ್ಳಿ. ಮೊಟ್ಟೆ ಎಲ್ಲ ಸೇರಿಸಿ ಜಸ್ಟ್ ಮುಚ್ಚಿಟ್ಬಿಡಿ, ಏನು ಟಚ್ ಮಾಡಬೇಡಿ. ಟಚ್ ಮಾಡಿದ್ರೆ ಮತ್ತೆಲ್ಲ ಕೆತ್ಕೊಂಬಿಟ್ಟು ಮೊಟ್ಟೆ ಎಲ್ಲ ಒಡೆದು ಹೋಗುತ್ತೆ. ಅಟ್ಲೀಸ್ಟ್ ಒಂದು 5-6 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಒಂದು ಕಡೆ ಒಂದು 5-6 ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಒಂದು ಸಾಫ್ಟಾಗಿರೋ ಸ್ಪ್ಯಾಚುಲ ತೊಗೊಂಡು ಜಸ್ಟ್ ಅದನ್ನು ಫ್ಲಿಪ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳ್ಳಿ. ನೋಡಿ ನಾನು ತೋರಿಸ್ತಿದ್ದೀನಿ. ಈ ಸ್ಪ್ಯಾಚುಲ ಚೆನ್ನಾಗಿದೆ, ಸಿಲಿಕಾನ್ ಸ್ಪ್ಯಾಚುಲ. ಸೊ ಇದರಲ್ಲಿ ಜಸ್ಟ್ ನೀವು ಫ್ಲಿಪ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡಿಗೆ ತಿರುಗಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸೊ 2 ಸೈಡು ಮೊಟ್ಟೆ ಚೆನ್ನಾಗಿ ಬೇಯ್ಕೊಳ್ತಾ. ಆದಷ್ಟು ಎಲ್ಲವನ್ನು ಚೆನ್ನಾಗಿ ಕುಕ್ ಮಾಡಿನೇ ತಿನ್ನಿ. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕಂದರೆ ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಜಸ್ಟ್ ಚೆಕ್ ಇಟ್ ಔಟ್. ಓಕೆನಾ. ಸೊ ನಾನು ಈ ಥರ ಮುದ್ದೆ ಮತ್ತು ಮೊಟ್ಟೆ ಸಾಂಬಾರು ಮಾಡಿಕೊಂಡು ಆವತ್ತಿನ ರಾತ್ರಿ ನಮ್ಮ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈವನ್ ನನ್ನ ಮಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಮುದ್ದೆ ತಿನ್ನೋಕ್ಕೆ. ಸೊ ಅವಳಿಗೆ ಒಂಚೂರು ಮುದ್ದೆ ಕೊಟ್ಟು ನಾವು ಊಟನ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು.